ಕೊರಲ್ರಾದಲ್ಲಿ ಕನ್ನಡ ಟೈಪಿಂಗ್ ಯಾವ ಥರ ಮಾಡ್ತಾರಪ್ಪ ಅಂತ ಅಂದರೆ, ಈ ನುಡಿ ಓಪನ್ ಮಾಡಿಕೊಂಡು ನುಡಿನಲ್ಲಿ ಅವರು ಫಸ್ಟು ಟೈಪ್ ಮಾಡಿಕೊಂಡು ಅಲ್ಲಿಂದ ತಂದು ಅವರು ಕಾಪಿ ಪೇಸ್ಟ್ ಮಾಡ್ತಾರೆ. ಅಲ್ಲಿಂದ ನಾವು ಟೆಕ್ಸ್ಟ್ ಏನು ಟೈಪ್ ಮಾಡಿರ್ತೀವಿ, ನುಡಿನಲ್ಲಿ ಕನ್ನಡ ವರ್ಡಿಂಗ್ಸ್ ಏನು ಟೈಪ್ ಮಾಡಿರ್ತೀವಿ ಅದನ್ನು ತಂದು ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಕೊರಲ್ರಾದಲ್ಲಿ ತಂದು ನಾವಿಲ್ಲಿ ಪೇಸ್ಟ್ ಮಾಡ್ತಾರೆ. ಬಟ್ ಆ ಥರ ಎಲ್ಲ ಏನು ಬೇಕಾಗಿಲ್ಲ. ನಾವು ಡೈರೆಕ್ಟಾಗಿ ಇಲ್ಲಿ ನಾವು ಕೊರಲ್ರಾನಲ್ಲೇ ನಾವು ಕನ್ನಡನ ಟೈಪಿಂಗ್ ಮಾಡ್ಬೋದು. ನುಡಿ ಏನಿದೆ ನುಡಿ ಆನ್ ಮಾಡಿಕೊಂಡು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬಟನ್ ಏನಿದೆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ನುಡಿನ ಸೆಲೆಕ್ಟ್ ಮಾಡಿ ನುಡಿ ಓಣಾಜು 01 ಇಲ್ಲಿ ಟೆಕ್ಸ್ಟಲ್ಲಿ ನಾವು ನೋಡಿ ಓಣಾಜು 01 ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎ ಪ್ರೆಸ್ ಮಾಡಿದ್ರೆ ಹಾ ಬರುತ್ತೆ. ಅದೇ ಶಿಫ್ಟ್ ಎ ಪ್ರೆಸ್ ಮಾಡಿದ್ರೆ ಎರಡನೇ ಹಾ, ಹೈ ಪ್ರೆಸ್ ಮಾಡಿದ್ರೆ ಇ, ಶಿಫ್ಟ್ ಹೈ. ಸೊ ದೀರ್ಘ ಬರಬೇಕು ಅಂದಾಗೆಲ್ಲ ನಾವು ಶಿಫ್ಟನ್ನು ಪ್ರೆಸ್ ಮಾಡಬೇಕು. ಈಗ ಅದೇ ಹೂ ಬರಬೇಕು ಅಂದರೆ ಯು, ಶಿಫ್ಟ್ ಇಟ್ಕೊಂಡು ಯುನ ಪ್ರೆಸ್ ಮಾಡಿದ್ರೆ ಹೂ ಬರುತ್ತೆ. ರೂಗೆ ಏನು ಬರುತ್ತೆ ಅಂತ ಅಂದರೆ ಶಿಫ್ಟ್ ಹಾರ್, ಶಿಫ್ಟ್ ಪ್ರೆಸ್ ಮಾಡಿ ಆರನ್ನು ಪ್ರೆಸ್ ಮಾಡಿದ್ರೆ ರೂ ಬರುತ್ತೆ. ಮತ್ತು ಕೆಳಗಡೆ ಎ ಐ ಬರಬೇಕಲ್ವ, ಎಂಟರ್ ಕೊಟ್ಟು ಎ ಬರೋದಕ್ಕೆ ಹಿ ಹೊಡಿಬೇಕು. ಹಿ ಶಿಫ್ಟ್ ಹಿ ಹೊಡಿದ್ರೆ ಎರಡನೇ ಹೇ ಬರುತ್ತೆ. ಶಿಫ್ಟು ಹಿ, ಶಿಫ್ಟನ್ನು ಪ್ರೆಸ್ ಮಾಡಿ ಹೀನ ಹೊಡೆದ್ರೆ ಹೇ ಬರುತ್ತೆ. ಮತ್ತು ವೈ ಹೈಗೆ ಶಿಫ್ಟ್ ವೈ, ಶಿಫ್ಟ್ ಹೈ, ಶಿಫ್ಟ್ ವೈ, ಶಿಫ್ಟು ವೈ ಪ್ರೆಸ್ ಮಾಡಿದ್ರೆ ಹೈ. ಹೋಗೆ ಹೋ, ಶಿಫ್ಟ್ ಹೋ, ಹೌಗೆ ಶಿಫ್ಟ್ ವಿ, ಶಿಫ್ಟ್ ವಿ. ಹಮ್ಗೆ ಎಗೆ ಏನು ಪ್ರೆಸ್ ಮಾಡಿದ್ದು ಹಾ, ಎಮ್ ಶಿಫ್ಟ್ ಎಮ್, ಸೊನ್ನೆಗೆ ಶಿಫ್ಟನ್ನು ಪ್ರೆಸ್ ಮಾಡಿ ಎಮ್ಮು, ಮತ್ತು ಹಾವು ಬರಬೇಕಲ್ವಾ, ಹಾಗೆ ಬಂದ್ಬಿಟ್ಟು ಶಿಫ್ಟ್ ಹೆಚ್, ಅದ್ರ ಪಕ್ಕ 2 ಡಾಟ್ ಬರುತ್ತಲ್ಲ ಅದಕ್ಕೆ ಶಿಫ್ಟ್ ಹೆಚ್, ಶಿಫ್ಟ್ ಹೆಚ್. ಮತ್ತು ನೆಕ್ಸ್ಟ್ ಕಕಗನ್ಯಾಗೆ ಕೆ ಶಿಫ್ಟ್ ಕೆ, ಎರಡನೇ ಕಾಗೆ ಶಿಫ್ಟ್ ಕೆ, ಗಾಗೆ ಜಿ ಶಿಫ್ಟ್ ಜಿ, ಜ್ಞಾಗೆ ಬರೀ ಝೆಡ್, ಕಕಗನ್ಯ, ಚಚಜನ್ಯ ಚ, ಸಿ ಶಿಫ್ಟ್ ಸಿ, ಜಾಗೆ ಜೆ ಶಿಫ್ಟ್ ಜೆ, ನ್ಯಾಗೆ ಶಿಫ್ಟ್ ಝೆಡ್, ಚಚಜನ್ಯ, ಟಟಡಣ, ಠಾಗೆ ಕ್ಯೂ, ಕ್ಯೂ ಶಿಫ್ಟು ಕ್ಯೂ, ಡಾ ಡಬ್ಲ್ಯೂ ಶಿಫ್ಟ್ ಡಬ್ಲ್ಯೂ, ನಾಗೆ ಶಿಫ್ಟ್ ಎನ್, ಟಟಡಣ, ಥಾ ಟಿ ಬಂದು ಥಾಗೆ ಶಿಫ್ಟ್ ಟಿ, ಡಿ ದಾಗೆ ಡಿ ಶಿಫ್ಟ್ ಡಿ, ಥ ಧ, ನಾಗೆ ಒಬ್ಬರಿ ಎನ್ನ, ತತ್ತದನ, ಪ ಪಿ, ಎರಡನೇ ಪಾಗೆ ಶಿಫ್ಟ್ ಪಿ, ಎರಡನೇ ಪಾಗೆ ಶಿಫ್ಟ್ ಇಟ್ಕೊಂಡು ಪಿ, ಬಾಗೆ ಬಿ, ಎರಡನೇ ಬಾಗೆ ಶಿಫ್ಟ್ ಬಿ, ಮಾಗೆ ಎಮ್ಮ, ಪಫ ಬಫ ಮ, ಎರಲವ, ಯಾಗೆ ವೈ, ರಾಗೆ ಹಾ, ಲಾಗೆ ಎಲ್ಲ, ವಾಗೆ ವಿ, ಯಾರ ಲಾವ ಶ, ಶಾಗೆ ಸ, ಇನ್ನೊಂದು ಶಾಗೆ ಶಿಫ್ಟ್ ಎಸ್, ಸಾಗೆ ಎಸ್, ಹಾಗೆ ಎಚ್, ಲಾಗೆ ಶಿಫ್ಟ್ ಎಲ್. ಇಷ್ಟೇ ಈಸಿ ಕನ್ನಡ ಟೈಪಿಂಗ್. ಒತ್ತಕ್ಷರ ಕೊಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಒತ್ತಕ್ಷರದಲ್ಲಿ ಯಾವ ರೀತಿ ನಾವು ಕೀಬೋರ್ಡ್ಸನ್ನು ಯೂಸ್ ಮಾಡಿಕೊಂಡು ಕೊರೊಡಾದಲ್ಲಿ ಟೈಪಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.